ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಲ್ಲಿ ಜೀವಗಳಿಗೆ ಯಾವ ಥರದ ಭಾವಗಳು ಆಗುತ್ತವೆ ಅದನ್ನು ನೋಡೋಣ. ಅನಂತಾನುಬಂಧಿ ಕಷಾಯದ ಉದಯದಲ್ಲಿ ಯಾವ ಥರದ ಭಾವಗಳಾಗುತ್ತವೆ ಅನ್ನೋದನ್ನು 2-3 ದಿನಗಳಿಂದ ಕೇಳಿದಿರ. ಆದರೆ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಲ್ಲಿ ಜೀವಗಳಿಗೆ ಉತ್ಪನ್ನವಾಗುವ ಭಾವಗಳು ಎಂಥ ಭಾವಗಳು? ಅಪ್ರತ್ಯಾಖ್ಯಾನ. ಪ್ರತ್ಯಾಖ್ಯಾನ ಅಂದರೆ ಏನು ಹೇಳಿತ್ತು ಈಗ? ತ್ಯಾಗ. ಅಪ್ರತ್ಯಾಖ್ಯಾನ ಅಂದರೆ ತ್ಯಾಗರಹಿತ, ಏನೂ ತ್ಯಾಗಿಲ್ಲ. ಒಂದು ಪಂಚಪಾಪಗಳಲ್ಲಿ ಯಾವುದೂ ಪಂಚಪಾಪ ತ್ಯಾಗಿಲ್ಲ. 10 ಪರಿಗ್ರಹಗಳಲ್ಲಿ ಯಾವುದೇ ಪ್ರಕಾರದ ಪರಿಗ್ರಹ ತ್ಯಾಗಿಲ್ಲ. 4ನೇ ಗುಣಸ್ಥಾನ ತ್ಯಾಗ ಇಲ್ಲದಂತಹ ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿ ಪ್ರತಿಮಾಧಾರಿ ಶ್ರಾವಕರಿರೋದೇ ಇಲ್ಲ. 5ನೇ ಗುಣಸ್ಥಾನದಲ್ಲಿ ಪ್ರತಿಮಾಧಾರಿ ಶ್ರಾವಕರಿರೋದು. 4ನೇ ಗುಣಸ್ಥಾನದಲ್ಲಿ ಕೇವಲ ಸಮ್ಯಕ್ ದೃಷ್ಟಿ ಅಷ್ಟೇ ಇರ್ತಾರೆ. ಇವರಿಗೆ ಪಾಕ್ಷಿಕ ಶ್ರಾವಕರು ಅಂತ ಹೇಳ್ತೀವಿ. 4ನೇ ಗುಣಸ್ಥಾನದ ಅವಿರತ ಸಮ್ಯಕ್ ದೃಷ್ಟಿ ಪಾಕ್ಷಿಕ ಶ್ರಾವಕರು. ಅವಿರತ ಸಮ್ಯಕ್ ದೃಷ್ಟಿ ಅಂದರೆ ವಿರತಿ ಇಲ್ಲ. ವಿರತಿ ಅಂದರೆ ಒಂದು ಕೂಡ ವ್ರತ ಇಲ್ಲ. ಅವಿರತ, ವೃತಿಕನಲ್ಲ. ವಿರತ ಅಂದರೆ ವೃತಿಕ. ಅದರೊಳಗೆ ಏಕದೇಶ ವಿರತ, ಸಂಪೂರ್ಣ ವಿರತ. 2 ವಿರತದ ಸ್ಥಾನಗಳು. ಸಂಪೂರ್ಣ ವಿರತ ಅಂತಂದರೆ ಮುನಿಗಳು, ಏಕದೇಶ ವಿರತ ಅಂತಂದರೆ ಪ್ರತಿಮಾಧಾರಿಗಳು. ಏಕದೇಶ ವಿರತ ಅಂದ ತಕ್ಷಣ ಪ್ರತಿಮಾಧಾರಿ ಅಂತ ತಿಳ್ಕೊಂಡೇ ಬಿಡಬೇಕು. ಪ್ರತಿಮೆಗಳು ಎಲ್ಲಿ ಇವೆಯೋ ಅಲ್ಲಿಯೇ ಏಕದೇಶ ವಿರತಿ ಇದೆ. ಪ್ರತಿಮೆಗಳು ಇಲ್ಲದಂತಹ ಗುಣಸ್ಥಾನಗಳಲ್ಲಿ ವಿರತಿ ಇಲ್ಲ, ಅವಿರತ. ಅದಕ್ಕೆ 4ನೇ ಗುಣಸ್ಥಾನದ ಜೀವಗಳಿಗೆ ಏನಂತ ಹೆಸರಿದೆ? ಅವಿರತ ಸಮ್ಯಕ್ ದೃಷ್ಟಿ ಪಾಕ್ಷಿಕ ಶ್ರಾವಕರು. ಮನುಷ್ಯಗತಿಯ ಅಪೇಕ್ಷೆಯಿಂದ ಶ್ರಾವಕರು, ದೇವಗತಿಯ ಅಪೇಕ್ಷೆಯಿಂದ ಅವಿರತ ಸಮ್ಯಕ್ ದೃಷ್ಟಿ ದೇವತೆಗಳು, ನರಗತಿಯ ಅಪೇಕ್ಷೆಯಿಂದ ಅವಿರತ ಸಮ್ಯಕ್ ದೃಷ್ಟಿ ನಾರ್ಕಿ ಜೀವಗಳು, ತಿರ್ಯಂಚಗತಿಯ ಅಪೇಕ್ಷೆಯಿಂದ ಅವಿರತ ಸಮ್ಯಕ್ ದೃಷ್ಟಿ ತಿರ್ಯಂಚ ಜೀವಗಳು. ಮತ್ತು ಒಂದು ಗುಣಸ್ಥಾನ ಅವು ಹೋಗಬಹುದಲ್ಲ ಮುಂದಕ್ಕೆ, ಆವಾಗ ಅವಕ್ಕೇನನ್ನೋದು? ದೇಶ ವಿರತ ತಿರ್ಯಂಚ ಜೀವಗಳು. ಇನ್ನು ಮುಂದಿನ ಗುಣಸ್ಥಾನ 6ನೇದಂತೂ ಮನುಷ್ಯಗತಿಯಲ್ಲಿ ಮಾತ್ರ ಇದೆ. ಆವಾಗ ಮುನಿಗಳಿಗೆ ಏನನ್ಬೇಕು? ಪ್ರಮತ್ತ ವಿರತ, ಅಪ್ರಮತ್ತ ವಿರತ. ಪ್ರಮತ್ತ ವಿರತ ಅಂದರೆ ಎಲ್ಲ ಪ್ರಕಾರದ ಪರಿಗ್ರಹವನ್ನು ತ್ಯಾಗ ಮಾಡಿ ಆ ಪರಿಗ್ರಹದ ತ್ಯಾಗದ ನಂತರ ಅದನ್ನು ಚರ್ಚೆಯನ್ನ ಮಾಡದೇ ಇರುವಂಥವರು. ನೋಡ್ರಿ, ಪ್ರಮತ್ತ ಅಂತಂದ್ರೆ ಯಾವುದನ್ನು ಬಿಟ್ಟಿದ್ದೇವೆ ಅದನ್ನು ಚರ್ಚೆ ಮಾಡುವುದು ಪ್ರಮತ್ತ. ಚರ್ಚೆ ಮಾಡದೇ ಇರೋದು ಅಪ್ರಮತ್ತ. ಕದಾಚಿತ್ ಚರ್ಚೆ ಆಯಿತು ಅಂತಂದ್ರೆ ಪ್ರಮತ್ತ ವಿರತ ಗುಣಸ್ಥಾನ. ಚರ್ಚೆ ಆಯಿತು ಅಂದ್ರೆ ಗ್ರಹಣಲ್ಲ, ಆ ಕಡೆಗೆ ಲಕ್ಷ್ಯ ಹೋಯಿತು, ಅದರ ಚರ್ಚೆ ಮಾಡಿತು. ಇದಕ್ಕೆ ವಿಕತ ಅಂತಾರಲ್ಲ. ವಿಕತೆಗಳು ಎಷ್ಟು? 4. ರಾಜಕಥಾ, ಸ್ತ್ರೀಕಥಾ, ಚೋರ್ಕಥಾ, ಭೋಜನ ಕಥಾ. ರಾಜಕಥಾ ಅಂದ ತಕ್ಷಣ ಪರಿಗ್ರಹ ಕಥಾ. ರಾಜ್ಯ ಇದು ಪರಿಗ್ರಹ, ಕ್ಷೇತ್ರ ಪರಿಗ್ರಹ. ರಾಜಕಥಾ, ಸ್ತ್ರೀಕಥಾ ಅದು ಪರಿಗ್ರಹ, ಚೋರಕಥಾ ಇದು ಪರಿಗ್ರಹ. ಒಟ್ಟಿನಲ್ಲಿ ಇಂದ್ರಿಯ ವಿಷಯಗಳ ಚರ್ಚೆಯನ್ನು ಮಾಡುವುದೇ ವಿಕಥೆ.
ಇದು ಪ್ರಮತ್ತ ಗುಣಸ್ಥಾನ. ಪ್ರಮತ್ತ ಗುಣಸ್ಥಾನದಲ್ಲಿ 15 ಪ್ರಕಾರದ ಪ್ರಮಾದಗಳು ಆಗಬಹುದು. ಯಾವಾಗ ಪ್ರಮಾದವಾಯಿತೋ ಆವಾಗ 6ನೇ ಗುಣಸ್ಥಾನ, ಪ್ರಮಾದ ಯಾವಾಗ ಆಗಲಿಲ್ಲೋ ಆವಾಗ 7ನೇ ಗುಣಸ್ಥಾನ. ಸಂಜ್ವಲನ ಕಷಾಯದ ತೀವ್ರೋದಯದಲ್ಲಿ ಈ 16 ಪ್ರಕಾರದ ಪ್ರಮಾದಗಳನ್ನು 15 ಪ್ರಕಾರದ ಪ್ರಮಾದಗಳನ್ನು ಮುನಿಗಳು ಮಾಡಲಿಕ್ಕೆ ಸಾಧ್ಯ. ಸಂಜ್ವಲನ ಕಷಾಯದ ತೀವ್ರೋದಯದಲ್ಲಿ ಪ್ರಮಾದ ಆಗೋದು. ಮಂದೋದಯ ಇತ್ತು ಅಂತಂದ್ರೆ 7ನೇ ಗುಣಸ್ಥಾನ ನಿಯಮದಿಂದ ಇದ್ದೇ ಇರ್ತದೆ, ಪ್ರಮಾದ ಇರೋಲ್ಲ, ಅಪ್ರಮತ್ತ. ಇದೊಂದು ಥರ ಹೇಳುವಂತಹ ಪದ್ಧತಿ. ಇನ್ನೊಂದು ಥರದಲ್ಲಿ ಪ್ರಮತ್ತ ಗುಣಸ್ಥಾನ ಹೇಗೆ ಆಗ್ತದೆ ಅಂತಂದರೆ, ಸಾವಧಾನತೆ ಇಲ್ಲದಿದ್ದಾಗ ಅಸಾವಧಾನ ಅವಸ್ಥೆಗೆ ಪ್ರಮತ್ತ ಗುಣಸ್ಥಾನ ಅಂತ ಅನ್ನಬೇಕು. ಉದಾಹರಣೆಗೆ ವಿಸ್ಮರಣೆಯಿಂದ ಮುನಿಗಳು ಪಿಂಚಿಯನ್ನು ಹಚ್ಚಿಕೊಂಡು ಕೂತ್ಕೊಳ್ಳಿಲ್ಲ. ಯಾವ ಗುಣಸ್ಥಾನ ಇದು? ಪ್ರಮತ್ತ ಗುಣಸ್ಥಾನ. ವಿಸ್ಮರಣೆಯಿಂದ ಸ್ಮರಣೆಗೆ ಬಂತು, ಪಿಂಚೆ ಹಚ್ಚಿ ಕೂತ್ಕೊಳ್ಳಿಲ್ಲ ಅನ್ನೋದು ಸ್ಮರಣೆಗೆ ಬಂತು, ನೆನಪಿಗೆ ಬಂತಲ್ಲ. ಆವಾಗ ಅವರು ಏನು ಮಾಡಿದರು? ತಸ್ಸಮಿಚ್ಛಾಮಿ ದುಃಖಡ, ವಿಸ್ಮರಣೆ ಆಯಿತು, ತಪ್ಪಾಯಿತು. ಆಮೇಲೆ ಇನ್ನೊಮ್ಮೆ ಇಂಥ ತಪ್ಪವನ್ನು ಮಾಡುವುದಿಲ್ಲ. ತಪ್ಪಾಯಿತು ಅನ್ನೋದು ಕೂಡ ಸಾವಧಾನತೆ, ಇದು 7ನೇ ಗುಣಸ್ಥಾನ. ಇನ್ನೊಮ್ಮೆ ಇಂಥ ಪ್ರಮಾದವನ್ನು ಆಗಲಿಕ್ಕೆ ಬಿಡುವುದಿಲ್ಲ ಅನ್ನುವುದು ಕೂಡ 7ನೇ ಗುಣಸ್ಥಾನ. ತಪ್ಪು ಆಗದಂತೆಯೇ ವರ್ತಿಸುವುದು 7ನೇ ಗುಣಸ್ಥಾನ. ಪ್ರಮಾದದಿಂದ ವರ್ತಿಸುವುದು 6ನೇ ಗುಣಸ್ಥಾನ. ಈ ಥರದಲ್ಲೂ 6ನೇ ಗುಣಸ್ಥಾನ ಆಗ್ತದೆ. 15 ಪ್ರಕಾರದ ಪ್ರಮಾದದಿಂದಲೂ ಆಗ್ತದೆ ಮತ್ತು ಚರ್ಯೆಯಲ್ಲಿ ಅಸಾವಧಾನವಿದ್ದಾಗಲೂ ಕೂಡ 6ನೇ ಗುಣಸ್ಥಾನ ಆಗುತ್ತೆ. ಅನಂತಾನುಬಂಧಿ ಕಷಾಯದ ವೈಶಿಷ್ಟ್ಯ ಗೊತ್ತಾಗಿದೆ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋದಿದೆ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ ಉದಯದಲ್ಲಿದ್ದಾಗ ಜೀವಿಗೆ ಎಂಥ ಪರಿಣಾಮಗಳಿರ್ತವಂತಂದರೆ, ತ್ಯಾಗ ಮಾಡೋದು ಬೇಡ, ಅಣುವೃತ್ತಿ ಆಗೋದು ಬೇಡ, ಮಹಾವೃತ್ತಿ ಆಗೋದು ಬೇಡ. ಆಮೇಲೆ ಧರ್ಮ ಬೇಕೋ ಬೇಡ? ಧರ್ಮ ಬೇಕು. ಯಾವ ಧರ್ಮ ಬೇಕು? ಸಮ್ಯಕ್ ದರ್ಶನ ಧರ್ಮ ಬೇಕು, ಸಮ್ಯಕ್ ಜ್ಞಾನ ಧರ್ಮ ಬೇಕು, ನಿತ್ಯ ಪ್ರವಚನ ಕೇಳೋದು ಬೇಕು, ಜ್ಞಾನವನ್ನು ಗಳಿಸೋದು ಬೇಕು, ಸಮ್ಯಕ್ ದೃಷ್ಟಿಯಾಗಿ ಇರೋದು ಬೇಕು. ಆದರೆ ಇಂದ್ರಿಯ ವಿಷಯಗಳನ್ನು ಬಿಡೋದು ಬೇಡ, ಸ್ವಲ್ಪ ಬಿಡೋದು ಬೇಡ, ಎಲ್ಲ ಇರಲಿ. ಇದು ಯಾವ ಕಷಾಯದ ಪ್ರಭಾವ? ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಪ್ರಭಾವ. ಇದು ಧರ್ಮ ವಿರೋಧಿ ಅಲ್ಲ, ಇದು ಸಮ್ಯಕ್ತ ವಿರೋಧಿ ಅಲ್ಲ. ಧರ್ಮ 2 ಪ್ರಕಾರದ್ದು, ಸಮ್ಯಕ್ತ ಧರ್ಮ ಮತ್ತು ಸಂಯಮ ಧರ್ಮ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ ಯಾವ ಧರ್ಮದ ವಿರೋಧಿ? ಸಂಯಮ ಧರ್ಮದ ವಿರೋಧಿ. ಅನಂತಾನುಬಂಧಿ ಕಷಾಯ ಯಾವ ಧರ್ಮದ ವಿರೋಧಿ? ಸಮ್ಯಕ್ತದ್ದು ವಿರೋಧಿ, ಸಂಯಮದ್ದು ವಿರೋಧಿ. ಆದರೆ ಈ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯವಿದ್ದಾಗ ಸಂಯಮವನ್ನು ವಿರೋಧಿಸ್ತಾ ಇರ್ತದೆ. ಇದು ಆತ್ಮ ತನ್ನ ಪುರುಷಾರ್ಥದಿಂದ ತಾನು ಸಂಯಮ ಧರ್ಮವನ್ನು ಮಾಡಬೇಕು ಅಂತ ಅನ್ನುತ್ತಿದ್ರೂ ಕೂಡ ಕಷಾಯದ ಉದಯದ ವಶದಿಂದ ವಶಭೂತನಾಗಿ ಸಂಯಮವನ್ನು ತಕ್ಕೊಳ್ಳೋದು ಬೇಡ ಅಂತಂತಾನೆ. ಮತ್ತೊಮ್ಮೆ ಬೇಕು ಅಂತ ಅನಿಸ್ತದೆ, ಇನ್ನೊಮ್ಮೆ ಬೇಡ ಅಂತ ಅನಿಸ್ತದೆ. ತಗೊಳ್ಳೋ ಬೇಡೋ, ತಗೊಳ್ಳೋ ಬೇಡೋ, ಪ್ರತಿಮಾಧಾರಿ ಆಗಲೋ ಬೇಡೋ, ಆಗೋದೋ ಬೇಡೋ, ಈ ಥರ ಆಗಬೇಕು. ನೋಡೋಣ, ಸಂಧಿಕಾಲಿದೆ,
ಸಂಧಿ ಕಾಲದೊಳಗೆ ಆಗಲಿಲ್ಲ ಅಂತಂದರೆ ಮತ್ತೆಂಥ ಅವಸರ ಬರೋಲ್ಲ. ಮನುಷ್ಯ ಪರ್ಯಾಯ ಇದು. ಸಂಯಮಕ್ಕಾಗಿ ಸಿಕ್ಕಿರೋದು. ಸಂಯಮ ಧರ್ಮವನ್ನು ನಾವು ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ತಗೊಳ್ಳೋದು ಸಂಯಮ ತಗೊಳ್ಳೇಬೇಕು. ಒಮ್ಮೆ ಹಿಂಗೆ ಅನ್ನಿಸ್ತದೆ. ಮತ್ತು ಅಪ್ರತ್ಯಾಖ್ಯಾನ ಅವರ್ಣಿಕ ಶಾಂತಿ ವಿರೋಧಾಯ ಆಯಿತು ಅಂತಂದರೆ ಇರಲಿ ಬಿಡು, ಮಜ್ಜರ ಮತ್ತೊಂದು ಸ್ವಲ್ಪ ನೋಡೋಣ, ನಂತರ ನೋಡೋಣ. ಅಪ್ರತ್ಯಾಖ್ಯಾನ ಅವರ್ಣಿ ಕಷಾಯ ಯಾವ ಥರದಲ್ಲಿ ನಮ್ಮನ್ನು ಅಸಂಯಮದಲ್ಲಿ ಇರಿಸ್ತದೆ ಅಂತಂದರೆ, ನಾವು ಪುರುಷಾರ್ಥವಾದಿ ಆದಾಗ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆ ಥರದ್ದು ಡೌನ್ ಆಗುತ್ತೆ. ಆಮೇಲೆ ಸರಿಯಾಗಿ ಪುರುಷಾರ್ಥ ಮಾಡಿಕೊಂಡೇವಿ ಅಂತಂದರೆ ಸಂಪೂರ್ಣ ಬ್ಯಾಟ್ರಿ ಚಾರ್ಜ್ ಆ ಥರದ್ದು ಡೌನ್ ಆಗ್ತದೆ. ಅದರ ಶಕ್ತಿ ನಡಿಲ್ಲ. ಅದರ ಶಕ್ತಿಯನ್ನು ಮೀರಿಸಿ ನಾವು ಅನುವೃತ್ತಿಗಳಾಗಬೇಕು ಅಥವಾ ಮಹಾವೃತ್ತಿಗಳಾಗಬೇಕು.